ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಅಂಜನಪುರ 9th ಬ್ಲಾಕ್ ಅಲ್ಲಿ ಬರುವಂತಹ ಲಕ್ಸುರಿಯಾಗಿ ಬಿಲ್ಡ್ ಆಗಿರುವಂತಹ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ರೀಸೇಲ್ ಫ್ಲಾಟ್ ಇದು. ಈ ಫ್ಲಾಟ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಅಪಾರ್ಟ್ಮೆಂಟ್ ಅಲ್ಲಿ ಸಿಗ್ತಾ ಇರೋ ಅಮ್ಯೂನಿಟೀಸ್ ಗಳ ಬಗ್ಗೆ ಮಾತಾಡೋಣ. ನಮಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಜಿಮ್ ಏರಿಯಾ ಇದೆ, ಮತ್ತೆ ಫಂಕ್ಷನ್ ಹಾಲ್ ಕೂಡ ಇದೆ, ಮತ್ತೆ ಜೊತೆಗೆ ಮಕ್ಕಳುಗಳು ಆಟ ಆಡೋಕೆ ಪ್ಲೇ ಗ್ರೌಂಡ್ ಇದೆ. 24/7 ಕರೆಂಟ್ ಪವರ್ ಜೊತೆಗೆ ಸೆಕ್ಯೂರಿಟಿ ಪರ್ಪಸ್ ನಮಗೆ ಪ್ರತಿಯೊಂದು ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ನಮಗೆ ಜಿಮ್ ಏರಿಯಾ, ಒಳ್ಳೆ ಗಾರ್ಡನ್ ಆಗಿ ಒಳ್ಳೆ ಕ್ರಿಯೇಟ್ ಮಾಡ್ಕೊಂಡಿರೋದು, ಒಳ್ಳೆ ಅಟ್ಮಾಸ್ಫಿಯರ್ ಕೂಡ ಇದೆ. ಒಂದೊಂದು ಫ್ಲಾಟ್ಗೂ ಕೂಡ ಒಂದೊಂದು ಕಾರ್ ಪಾರ್ಕಿಂಗ್ ಇದೆ. ಜೊತೆಗೆ ಪಕ್ಕದಲ್ಲಿ ಸೈಕಲ್ ನಿಲ್ಸಿದಾರಲ್ಲ, ಅಲ್ಲಿ ಕೂಡ ನಾವು 2 ವೀಲರ್ ಕೂಡ ನಾವು ಮಾಡ್ಕೊಬಹುದು. ದೊಡ್ಡ ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಮಗೆ ಮಾಡಿ ಇದು ನಮಗೆ ಬೇಸ್ಮೆಂಟ್ ಅಲ್ಲಿ ಬಂದಿರುವಂತದ್ದು. ಈಗ ಫ್ಲಾಟ್ ಎದುರುಗಡೆ ಇರುವಂತಹ ಕಾರಿಡಾರ್ ನೋಡ್ತಾ ಇದೀವಿ. ಲಿಫ್ಟ್ ಬರುತ್ತೆ, ಲಿಫ್ಟ್ ಆಪೋಸಿಟ್ ಅಲ್ಲಿ ನಮಗೆ ಈ ಫ್ಲಾಟ್ ಬರುತ್ತೆ. ಈ ಲಿಫ್ಟ್ ಇರೋ ಮನೆ ಸಪರೇಟ್ ಇದೆ, ಈ ಫ್ಲಾಟ್ ನಮಗೆ ಸಪರೇಟ್ ಇದೆ. ಸೆಂಟ್ರಲ್ ನಮಗೆ ವೆಂಟಿಲೇಷನ್ಗೋಸ್ಕರ ಒಂದು 4 ರಿಂದ 5 ಅಡಿ ಇರುವಂತಹ ಒಂದು ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇದು ಪಕ್ಕದಲ್ಲಿ ಕೂಡ ನಮಗೆ ಪ್ಲೇ ಗ್ರೌಂಡ್ ಇದೆ, ವೆಂಟಿಲೇಷನ್ ಪರ್ಪಸ್ಗೆ ಜಾಗ ಕೂಡ ಬಿಟ್ಟಿದ್ದಾರೆ. ಮುಂದೆಗಡೆ ಕಾರಿಡಾರ್ ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ಸೈಲೆಂಟ್ ಆಗಿ, ತುಂಬಾ ಕಾಮ್ ಆಗಿ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಈಗ ನಾವು ನೋಡ್ತಾ ಇರುವಂತದ್ದು ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಕಾರಿಡಾರ್ ಇರುವಂತದ್ದು. ಈಗ ವೀಕ್ಷಕರೇ, ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ಒಳ್ಳೆ ಸ್ಪೇಷಿಯಸ್ ಆಗಿ ವಿಶಾಲವಾಗಿರುವಂತಹ ಸಭಾಂಗಣ, ಲಿವಿಂಗ್ ರೂಮು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಕಾಟ್ ಕೂಡ ಹಾಕೋಬಹುದು. ಎಂಟ್ರಿ ಆಗ್ತಾ ಇದ್ದಂಗೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್ ಜೊತೆಗೆ ಫ್ಯಾನ್ ಮತ್ತೆ ಗೀಸರ್ ಎಲ್ಲ ನಮಗೆ ಪ್ರಾವಿಷನ್ ಮಾಡಿಕೊಟ್ಬಿಟ್ಟು ಹಾಗೆ ಮೌಂಟ್ ಮಾಡಿ ಕೂಡ ನಮಗೆ ಬಿಟ್ಬಿಟ್ಟಿದ್ದಾರೆ. ಟಿವಿ ಕ್ಯಾಬಿನೆಟ್ ಇದೆ, ಎಲ್ಲ ರೀತಿಯ ಕೇಬಲ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. 2 ಬಾಕ್ಸ್ಗಳ ಪ್ರಾವಿಷನ್ ಕೂಡ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಮುಂದೆಗಡೆ ಇಲ್ಲಿ ನೋಡಬಹುದು, ಎಂಟ್ರೆನ್ಸ್ ಅಲ್ಲಿ ನಮಗೆ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಕೂಡ ಹಾಕೋಬಹುದು. ನಮಗೆ ಎಕ್ಸಾಕ್ಟ್ ಈ ಫ್ಲಾಟಿಗೆ ದೇವ್ರ ಮೂಲೆಯಲ್ಲಿ ನಮಗೆ ಮೈನ್ ಡೋರ್ ಇರುವಂತದ್ದು. 100% ವಾಸ್ತುನ ಮೇಂಟೈನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿ ನಮಗೆ ಈ ಅಕಾಮಿಡೇಷನ್ ಸಿಕ್ಕಿರುವಂತದ್ದು ಈ ಫ್ಲಾಟ್ ಅಲ್ಲಿ. ಟಿವಿ ಕ್ಯಾಬಿನೆಟ್ ಅಷ್ಟೇ, ನಮಗೆ ಇಂಟೀರಿಯರ್ ಗಳ ಜೊತೆಗೆ ಒಳ್ಳೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಒಳ್ಳೆ ಸ್ಪೇಷಿಯಸ್ ಆಗಿ ಡ್ರೈಯರ್ ಬಾಕ್ಸ್ ಗಳ ವ್ಯವಸ್ಥೆ ಎಲ್ಲ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಬರುವಂತದ್ದು ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಇವಾಗ ಏನ್ ನೋಡ್ತಾ ಇದೀವಿ ನಾವು, ಆ ಡೈನಿಂಗ್ ಏರಿಯಾ ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಡೈನಿಂಗ್ ಏರಿಯಾ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ಪಕ್ಕದಲ್ಲಿ ನಮಗೆ ಡೈನಿಂಗ್ ಸೆಟಪ್ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ಲು ರೈಟ್ ಸೈಡ್ ಅಲ್ಲಿ ನಮಗೆ ಗ್ಲಾಸಿ ಡೋರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಡೈನಿಂಗ್ ಸೆಟಪ್ಗೆ. ಮುಂದೆಗಡೆ ಒಂದು ಸೆಮಿ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪೂಜಾ ಮನೆ. ಇನ್ ಕೇಸ್ ಬೇಕು ಅನ್ನೋರು ಆಲ್ಟ್ರೇಷನ್ ಕೂಡ ನಾವು ಮಾಡ್ಕೊಬಹುದು, ದೊಡ್ಡದಾಗಿ ಕೂಡ ನಾವು ಮಾಡ್ಕೊಬಹುದು, ಜಾಗ ಇದೆ. ಬಟ್ ಇವರು ಸಿಂಪಲ್ ಆಗಿ ಮಾಡ್ಕೊಂಡಿರುವಂತದ್ದು ದೇವ್ರ ಮನೆ ಇರುವಂತದ್ದು. ಈ ದೇವ್ರ ಮನೆ ಪಕ್ಕನೇ ನಮಗೆ ಒಳ್ಳೆ ಸ್ಪೇಷಿಯಸ್ ಆಗಿ ಕಿಚನ್ ಬರುತ್ತೆ. ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರೋದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಈ ಹಾಲ್ ಪಕ್ಕದಲ್ಲಿ ನೋಡಬಹುದು, ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಇದೆ. ಆಲ್ರೆಡಿ ಒಂದು ಹ್ಯಾಂಡ್ ವಾಶ್ ಗೆ ಪ್ರಾವಿಷನ್ ಎಲ್ಲ ಮಾಡಿದರೆ. ಮೇಲ್ಗಡೆ ಒಂದು LED ಲೈಟ್ ಗೆ ಪ್ರಾವಿಷನ್ ಕೂಡ ನಮಗೆ ಕೊಟ್ಟು ಯೂಸ್ ಮಾಡಿರುವಂತದ್ದು. ಈ ಹ್ಯಾಂಡ್ ವಾಶ್ ಪಕ್ಕದಲ್ಲಿ ನಮಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಈಗ ಪ್ರೆಸೆಂಟ್ ಬಾತ್ರೂಮ್ ಅಲ್ಲಿ ಲೈಟ್ ಇಲ್ಲ, ಇರೋ ವೆಂಟಿಲೇಷನ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ವಾಲ್ ಮೌಂಟೆಡ್ ಕಮೋಡು, ಹ್ಯಾಂಡ್ ವಾಶ್ ಕೂಡ ನಮಗೆ ಬಾತ್ರೂಮ್ ಒಳಗಡೆ ಯೂಸ್ ಮಾಡಿದ್ದಾರೆ. 1/2 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ WPC ವರ್ಕ್ ಕೂಡ ನಮಗೆ ಇನ್ಸ್ಟಾಲ್ ಆಗೋಗಿದೆ. ಕಟ್ಟನ್ ರಾಡ್ ಜೊತೆಗೆ ಗೀಸರ್ ರಾಡ್ ಗಳೆಲ್ಲ ನಮಗೆ ಹಾಕೊಟ್ಟಿದ್ದಾರೆ. ಏನಿಲ್ಲ, ರೆಡಿ ಟು ಮೂವ್ ಆಕ್ಯುಪೈ ಆಗಿರುವಂತಹ ಫ್ಲಾಟ್ ಇದು. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇರುವಂತದ್ದು. ಕಾಮನ್ ಬಾತ್ರೂಮ್ ಅಷ್ಟೇ, ಬೈಫರ್ಕೇಶನ್ ಕೂಡ ನಾವು ಮಾಡ್ಕೋಬಹುದು, ಡ್ರೈ ಮತ್ತೆ ವೆಟ್ಟು. ಈ ಕಾಮನ್ ಬಾತ್ರೂಮ್ ಪಕ್ಕದಲ್ಲಿ ನಮಗೆ ಬರುವಂತದ್ದೇ ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಆಲ್ರೆಡಿ ನಮಗೆ ವಾರ್ಡ್ರೋಬ್ ಕಂಪ್ಲೀಟ್ ಆಗೋಗಿದೆ. ಇಂಟೀರಿಯರ್ ವರ್ಕು ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತದ್ದು. ಮೇಲ್ಗಡೆ ಬಾಕ್ಸ್ ಪ್ರಾವಿಷನ್ ಎಲ್ಲ ನಮಗೆ ಮಾಡ್ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು, ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿದ್ದಾರೆ. ಒಳಗಡೆ ವಾರ್ಡ್ರೋಬ್ ಅಲ್ಲಿ ಯಾವ್ಯಾವ ರೀತಿ ನಮಗೆ ಡ್ರಾಯರ್ ಬಾಕ್ಸ್ ಗಳ ಜೊತೆಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಸ್ಪೇಸ್ ಬೇಕು, ಆ ಸ್ಪೇಸ್ ಎಲ್ಲ ವರ್ಕ್ ಮಾಡಿದ್ದಾರೆ. ಜೊತೆಗೆ ಫ್ಯಾನ್ ಕೂಡ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಅಷ್ಟೇ ಸ್ನೇಹಿತರೆ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ನಮಗೆ ಈ ಪೋರ್ಷನ್ ಅಲ್ಲಿ ಇರುವಂತದ್ದು. 2 BHK ಫ್ಲಾಟ್ ಇದು. ಇದ್ರ ಪಕ್ಕದಲ್ಲಿ ಬರುವಂತದ್ದು ನಮಗೆ ಇಲ್ಲಿ ಡೈನಿಂಗ್ ಏರಿಯಾ ಅವಾಗಲೇ ನೋಡಿದ್ವಲ್ಲ, ಸೇಮ್ ನಮಗೆ ಒಳ್ಳೆ ಟೋಟಲ್ ಆಗಿ ನಮ್ಗೆ 5 ಜನ ಕುತ್ಕೊಂಡು ಊಟ ಮಾಡೋಷ್ಟು ಜಾಗ ಡೈನಿಂಗ್ ಏರಿಯಾದಲ್ಲಿದೆ. ಪಕ್ಕದಲ್ಲಿ ಬರುವಂತದ್ದು ನಮಗೆ ಮಾಸ್ಟರ್ ಬೆಡ್ರೂಮು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ 3 ಜನ ಕುತ್ಕೊಳ್ಳುವಂತ ಒಂದು ಸೋಫಾ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ನಮಗೆ ಅದು ಫಿಕ್ಸೆಡ್ ಇಲ್ಲ, ಮೂವಬಲ್ ಡ್ರೆಸ್ಸಿಂಗ್ ಟೇಬಲ್ ಇರುವಂತದ್ದು. 2 ಡ್ರಾಯರ್ ಬಾಕ್ಸ್ ಗಳ ಜೊತೆಗೆ ಒಂದು ಮಿರರ್ ಪ್ರಾವಿಷನ್ ಕೂಡ ಇರುವಂತದ್ದು ಈ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ. ಎದುರುಗಡೆಗೆ ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತದ್ದು. ಪಕ್ಕದಲ್ಲಿ ಒಂದು ವಾರ್ಡ್ರೋಬ್ ತರ ನಮಗೆ ಇಂಟೀರಿಯರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಹಿಂದೆಗಡೆ ನಮಗೆ ಬರುತ್ತದೆ ಚಿಕ್ಕದಾಗಿರುವಂತಹ ಒಂದು ಡ್ರೆಸ್ಸಿಂಗ್ ಏರಿಯಾ ತರ ನಮಗೆ ಮಾಡ್ಕೊಟ್ಟಿದ್ದಾರೆ. ಬೇಕಾದ್ರೆ ಅಲ್ಲಿ ಬೇಕಾದ್ರೆ ನಾವು ಈ ಡ್ರೆಸ್ಸಿಂಗ್ ಏರಿಯಾ ನಾವು ಮೌಂಟ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಇದು 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಇದು
ಇನ್ನರ್ ಅಲ್ಲಿ ನಮಗೆ ಫುಲ್ ಸ್ಪೇಷಿಯಸ್ ಆಗಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಸ್ಟೋರೇಜ್ ಕೂಡ ಇರುವಂತದ್ದು. ಇಲ್ಲಿ ನೋಡಿ ಇದು ಖಾಲಿ ಕೊಟ್ಟಿದ್ದಾರೆ, ಬಟ್ ಅದು ನಮಗೆ ಕತ್ಲಲ್ಲಿ ಕಾಣಿಸಲ್ಲ. ಈ ಪೋರ್ಷನ್ ಅಲ್ಲಿ ಬೇಕಾದ್ರೆ ಡ್ರೆಸ್ಸಿಂಗ್ ಏರಿಯಾ ಕೂಡ ನಾವು ಬೇಕು ಅಂದ್ರೆ ಇಂಟೀರಿಯರ್ ಕೂಡ ಮಾಡ್ಕೊಬಹುದು. ಈಗ ನಾವು ನೋಡ್ತಾ ಇರುವಂತದ್ದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಬಟ್ ಇಲ್ಲಿ ಲೈಟು ಹೋಗಿತ್ತು, ಅದರಿಂದ ನಮ್ಗೆ ಅಷ್ಟೊಂದು ಬೆಳಕಿಲ್ಲ. ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಈ ಪೋರ್ಷನ್ ವಾಲ್ಗೆ ನಮಗೆ ಹ್ಯಾಂಡ್ ವಾಶ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. 1/2 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಅಲ್ಲೂ ಕೂಡ ನಮಗೆ ಗೀಸರ್ ಪಾಯಿಂಟ್ ಕೂಡ ವ್ಯವಸ್ಥೆ ಇದೆ. ಬಟ್ ಏನಂದ್ರೆ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಇದಂತೂ ಅಲ್ಟಿಮೇಟ್ ಬೆಳಕು ಸಖತ್ತಾಗಿದೆ. ನಮಗೆ ಆ ಕಡೆ ಈ ಕಡೆ ಫುಲ್ ಬೆಳಕು ಏರಿಯಾನೆ. ಈ ಪೋರ್ಷನ್ ಅಲ್ಲೆಲ್ಲ ನೋಡ್ಬೋದು. ಈ ಡೈನಿಂಗ್ ಸೆಟಪ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಮಾಡಿದಾರಲ್ಲ, 3 ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಕೊಟ್ಟಿರುವಂತದ್ದು. ಇದ್ರ ಕೆಳಗಡೆ ಡ್ರಾಯರ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಡ್ರಾಯರ್ ಬಾಕ್ಸ್ ಗಳಿಗೆ ಯೂಸ್ ಮಾಡಿರೋ ಚಾನಲ್ ಗಳೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ಅನ್ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಗ್ಲಾಸ್ ಸೆಟಪ್, ಗ್ಲಾಸ್ ಡೋರ್, ಹಿಂದೆಗಡೆ ಪಿಂಗಾಣಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ಗೋಸ್ಕರ ಇಂಟೀರಿಯರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಆಪೋಸಿಟ್ ಅಲ್ಲಿ ಬರುತ್ತೆ. ಮೇನ್ ಮುಖ್ಯವಾಗಿ ಬರುವಂತದ್ದು ಕಿಚನ್ ಅದ್ಭುತ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು ಈ ಕಿಚನ್ ಏರಿಯಾ. ಬಟ್ ಏನಂದ್ರೆ ಕಿಚನ್ ಅಲ್ಲಿ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿಲ್ಲ, ನಾರ್ಮಲ್ ಯೂಸ್ ಮಾಡಿದ್ರೆ. ಬಟ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪರ್ಪಸ್ ಅಲ್ಲ ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಈ ಎಂಟಿ ಸ್ಪೇಸ್ ಏನಿದೆ, ಈ ಸ್ಪೇಸ್ ಅಲ್ಲಿ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಮಗೆ SS ಬ್ಯಾಸ್ಕೆಟ್ ಗಳು ಬರುತ್ತೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ SS ಬ್ಯಾಸ್ಕೆಟ್ ಗಳು ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಇಲ್ಲಿ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿಲ್ಲ. ಪಕ್ಕದಲ್ಲೂ ಕೂಡ ಅಷ್ಟೇ ಗ್ರಾಸರಿ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ವಾಟರ್ ಫೆಸಿಲಿಟಿಯಿಂದ ಇಂದು ಕರೆಂಟ್ ಫೆಸಿಲಿಟಿವರೆಗೂ ಪ್ರತಿಯೊಂದು ಈಗ ರನ್ನಿಂಗ್ ಇರುವಂತದ್ದು. ಫುಲ್ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಇದು ಆಕ್ವಾ ಗಾರ್ಡ್ ಇಟ್ಕೊಳ್ಳೋದಕ್ಕೆ, ಇಲ್ಲಿ ಬಾಕ್ಸ್ ಗಳು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಆ ಪೋರ್ಷನ್ ಒಂದು ಈ ಪೋರ್ಷನ್ ಒಂದು LED ಲೈಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಇನ್ ಕೇಸ್ ಏನಾದ್ರು ನಿಮಗೆ ಸ್ಟೋರೇಜ್ ಏನಾದ್ರು ಬೇಕು ಅಂದ್ರೆ ಇದ್ರ ಮೇಲ್ಗಡೆ ಕೂಡ ನೀವು ಬಾಕ್ಸ್ ಗಳ ತರ ನೀವು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಕೂಡ ನಾವು ಮಾಡ್ಕೊಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಎಲ್ ಶೇಪ್ ಅಲ್ಲಿ ದೊಡ್ಡದಾಗಿ ನಮಗೆ ಕಿಚನ್ ಇದೆ. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಇರುವಂತದ್ದು. ಈ ಪೋರ್ಷನ್ ಯುಟಿಲಿಟಿಗೆ ಕ್ಲೋಸ್ ಮಾಡೋದಕ್ಕೂ ನಮಗೆ ಗ್ಲಾಸ್ ಡೋರ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ನಮಗೆ 2/4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೊಂದು ಸಿಂಕ್ ಅಂದ್ರೆ SS ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸಿಂಕು. ಆ ಸಿಂಕು ಕೆಳಗಡೆ ಕೂಡ ನೋಡ್ಬೋದು ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಟಾಪ್ ಟು ಬಾಟಮ್ ವರೆಗೂ ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸ್ವಂತಕ್ಕೆ ಬೇಕು ಅಂತ ಕಟ್ಕೊಂಡಿರೋದು, ಬಟ್ ಏನೋ ಪರ್ಪಸ್ಗೆ ಅದನ್ನ ಮಾರ್ತಾ ಇರೋದ್ರಿಂದ ಒಳ್ಳೆ ರೇಟ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಯುಟಿಲಿಟಿ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಡಿಶ್ ವಾಶ್ ಜೊತೆಗೆ ಆ ವಾಷಿಂಗ್ ಮಿಷಿನ್ಗೂ ಕೂಡ ನಾವು ಇಟ್ಕೊಳ್ಳೋಷ್ಟು ಜಾಗ ಈ ಯುಟಿಲಿಟಿ ಪ್ರಾವಿಷನ್ ಮಾಡಿದ್ದಾರೆ. ಫುಲ್ ಟೈಲ್ಸ್ ಯೂಸ್ ಮಾಡ್ತಾರೆ ಮೇಂಟೆನೆನ್ಸ್ ಈಸಿಗೋಸ್ಕರ. ಸಕ್ಕತ್ತಾಗಿದೆ. ಇಲ್ಲಿ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಕಿಟಕಿ ಕೂಡ ಇಟ್ಕೊಟ್ಟಿದ್ದಾರೆ ನೋಡಿ. ಕಿಟಕಿ ಪಕ್ಕದಲ್ಲೇ ಬರುತ್ತೆ ನಮಗೆ ಗಾರ್ಡನ್ ಏರಿಯಾ. ಅದು ಎಕ್ಸ್ಟ್ರಾ 300 ಅಡಿ ಎಕ್ಸ್ಟ್ರಾ ಬರುತ್ತೆ ವಿತ್ ಪೇಪರ್ ಇದೆ. ಈ ಫ್ಲಾಟ್ ಬಿಟ್ಟು ನಮ್ಗೆ ಎಕ್ಸ್ಟ್ರಾ ಅಡ್ವಾಂಟೇಜ್ ಏನಂದ್ರೆ ಇವಾಗ ನಾನು ತೋರಿಸೋ ಜಾಗನೇ ಈ ಡೈನಿಂಗ್ ಏರಿಯಾ ಇದೆಲ್ಲ. ಡೈನಿಂಗ್ ಏರಿಯಾ ನಮಗೆ ಪಾರ್ಟಿಷನ್ ತರ ಮಾಡ್ಕೊಂಡಿದ್ದಾರೆ ಔಟ್ಡೋರ್ ಹೋಗೋದಕ್ಕೆ. ಇದು ಗ್ಲಾಸ್ ಡೋರ್ ಬರುತ್ತೆ. ಈ ಗ್ಲಾಸ್ ಡೋರ್ ದಾಟಿದ ತಕ್ಷಣ ನಿಮ್ಗೊಂದು ಸಿಟ್ಟಿಂಗ್ ಏರಿಯಾ, ಒಂದು ಬಾಲ್ಕನಿ ಏರಿಯಾ ಬರುತ್ತೆ. ಇದು ನಾರ್ಮಲ್ ಬಾಲ್ಕನಿ ಏರಿಯಾ. ಈ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ಗೆಲ್ಲ ನಾವು ಬರೋದು ಈ ಏರಿಯಾ ಬಾಲ್ಕನಿ ಏರಿಯಾ ಬರುತ್ತೆ. ಇಲ್ಲಿ ತುಂಬಾ ಜನ ಬಟ್ಟೆ ಹಾಕೊಳ್ಳೋದು ಆ ತರ ಮಾಡಿದ್ದಾರೆ ಮೇಲ್ಗಡೆಗೆಲ್ಲ. ಇದ್ರ ಪಕ್ಕದಲ್ಲಿ ನಮಗೆ ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಪಕ್ಕದಲ್ಲಿ ಏನ್ ಬರುತ್ತೆ ನೋಡಿ, ಈ ಜಾಗ 303 ಅಡಿ ಏನೋ ಬರುತ್ತೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದಕ್ಕೂ ಕೂಡ ನಮಗೆ ಈ ಫ್ಲಾಟ್ ಅವ್ರಿಗೆ ಅಮೌಂಟ್ ನ ಕಟ್ಟಿಸ್ಕೊಂಡಿದ್ದಾರೆ ಡೆವಲಪರು. ಇದು ಇವ್ರು ತಗೊಂಡಿರೋದು ಪರ್ಪಸ್ ಅಂದ್ರೆ ಗಾರ್ಡನ್ ಏರಿಯಾ ಮಾಡಿ ಒಂದು ಫೀಲ್ ಸಿಟ್ಟಿಂಗ್ ಏರಿಯಾ ತರ ಫೀಲ್ ಮಾಡೋಕ್ಕೋಸ್ಕರ, ಒಂದು ಪಾರ್ಟಿ ಗೇಟ್ ಏನಾದ್ರು ಮಾಡ್ಕೋಗೋಸ್ಕರ, ಒಂದು ಸಿಟ್ಟಿಂಗ್ ಏರಿಯಾಗೋಸ್ಕರ ಈ ಜಾಗನ ಅವರು ಬೈ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ನಮಗೆ ಇದು ಅಡ್ವಾಂಟೇಜ್. ಆ ಓಪನ್ ಸ್ಪೇಸ್ ಇದೆಲ್ಲ ಅದು ಕೆಳಗಡೆ ಬರೋದು ನಮಗೆ ಬೇಸ್ಮೆಂಟ್ ಕಾರ್ ಪಾರ್ಕಿಂಗು. ನೋಡಿ ಗಾರ್ಡನ್ ಏರಿಯಾ ತುಂಬಾ ಬ್ಯೂಟಿಫುಲ್ ಲೆಂತಿ ಆಗಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ, ಸಕ್ಕತ್ತಾಗಿದೆ. ಫುಲ್ ಟಾಪ್ ಟು ಬಾಟಮ್ ವರೆಗೂ ಫುಲ್ ನಮ್ಗೆ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಗಾರ್ಡನ್ ಏರಿಯಾ ಬರ್ತೀವಿ. ಫುಲ್ ನಮಗೆ ಫ್ಲಾಟ್ ಸೇರಿರೋ ಜಾಗನೇ. ವಿತ್ ಸೇಲ್ ಅಲ್ಲಿ ಕೂಡ ನಮಗೆ ಈ ಜಾಗ ಮೆಜರ್ಮೆಂಟ್ ನಮಗೆ ಆಗಿದೆ. ಇದಕ್ಕೂ ಕೂಡ ಡೆವಲಪರು ಈ ಫ್ಲಾಟ್ ಓನರ್ಗೆ ರೇಟ್ ಕೂಡ ನಮಗೆ ಅಮೌಂಟ್ ಕೂಡ ಕಟ್ಟಿಸ್ಕೊಂಡಿದ್ದಾರೆ. ಇದ್ರ ಪೋರ್ಷನ್ ನೋಡ್ಬೋದು, ಒಂದು ಗ್ರೀನ್ ಕಲರ್ ಮೆಶ್ ಒಂದು ಹಾಕೊಟ್ಟಿದ್ದಾರೆ. ಮೆಶ್ ಆಗಿದ ತಕ್ಷಣ ಬರುತ್ತೆ ನಮಗೆ ಪ್ಲೇ ಗ್ರೌಂಡ್. ಅದು ಪ್ಲೇ ಗ್ರೌಂಡ್ ಬರುತ್ತೆ. ಪ್ಲೇ ಗ್ರೌಂಡ್ ಪಕ್ಕದಲ್ಲಿ ಬೇಸ್ಮೆಂಟ್ ಹೋಗೋದಕ್ಕೆ ಜಾಗ, ಅದರ ಪಕ್ಕದಲ್ಲಿ ಕೂಡ ನಮಗೆ ಮೈನ್ ರೋಡ್ ಕೂಡ ಇದೆ. ಈ ಅಪಾರ್ಟ್ಮೆಂಟ್ಗೆ ಮುಂದೆಗಡೆನೂ ನಮಗೆ ಮೈನ್ ರೋಡ್ ಇದೆ, ಹಿಂದೆಗಡೆ ಕೂಡ ನಮಗೆ ಮೈನ್ ರೋಡ್ ಇದೆ. ಒಳ್ಳೆ ಸೂಪರ್ ಆಗಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ.